ಯಾವಾಗ ನಮ್ಮ ಚಿಕ್ಕಪ್ಪ ಅವರು ಮದ್ರಾಸಿಂದ ಮೈಸೂರಿಗೆ ಬಂದುಬಿಟ್ರು, ಅವ್ರು ಯಾವ ಮನೆ ದೊಡ್ಡ ಮನೇಲಿದ್ದರು, ಮೇಲ್ಗಡೆ ಒಂದು 3 ಚಿಕ್ಕ ರೂಮ್ ಇತ್ತು. ಆ 3 ಚಿಕ್ಕ ರೂಮ್ನ ನಾನು ಬಾಡಿಗೆಗೆ ತೊಗೊಂಡೆ. ಅವತ್ತೊಂದು ದಿವಸಕ್ಕೆ ಇವ್ರ ಮನೆಯೆಲ್ಲ ಶಿಫ್ಟ್ ಮಾಡಿದ್ರಿಂದ ನನಗೇನೂ ಸಾಮಾನು ಇರಲಿಲ್ಲ. ಏನು ಸಾಮಾನು ಇತ್ತು, ಒಂದು ಲೊಡ್ಕ ಫ್ಯಾನ್ ಒಂದು ಹಾಕಿದ್ರೆ ಹಿಂಗೆ ಅಳ್ಳಾಡ್ತಾ ಇರೋದು, ಅದೊಂದು ಫ್ಯಾನು, ಬೇನೂ ಇರಲಿಲ್ಲ. ಬಟ್ ಅವತ್ತೊಂದು ದಿವಸಕ್ಕೆ ನನ್ನ ಜೀವನಕ್ಕೆ ಊರುಗೋಲಾಗಿದ್ದು, ನನ್ನ ಸಾಕಿದ್ದು, ಸಲಹಿದ್ದು, ನನಗೇನೇನು ಬೇಕೋ ಅವಕಾಶಗಳೆಲ್ಲ ಅವಾಗವಾಗ ಮಾಡಿಕೊಡ್ತಾ ಇದ್ದಿದ್ದು ಅಂದರೆ ನಮ್ಮ ಸೋದರತ್ತೆ ದ್ವಾರಕೀಶ್ ತಾಯಿ. ಅವರು ಅವತ್ತಿನ ದಿವಸದಿಂದ ಹಿಡಿದು ಸಾಯೋವರೆಗೂ ನನ್ನ ಜೊತೆನೇ ಇದ್ದರು. ಅವ್ರ ಮಕ್ಕಳ ಜೊತೆ ಅವಾಗ ಹೋಗೋರು ಬರೋರು ಹೊರತು ಯಾವ ಔಟ್ ಅವರು ಇಲ್ಲೇ ಇದ್ದರು. ಕೊನೆಗೆ ಇಲ್ಲೇ ಸತ್ತರು, ನನ್ನ ಜೊತೆನೇ ಸತ್ತರು, ನಮ್ಮ ಮನೆಯಲ್ಲೇ. ನನಗೊಂದು ಆಧಾರ ಸ್ತಂಭ. ಅವ್ರಿಗೊಂದು ಆಸೆ, ತುಂಬ ಆಸೆ ಇತ್ತು ನನಗೆ, ನನ್ನೇ ಕೊಟ್ಟು ಮದುವೆ ಮಾಡಬೇಕು ಅಂತ. ಅದೇನೋ ಗೊತ್ತಿಲ್ಲ ನನಗೆ. ಮೊದಲೇನು ಅಂದರೆ ನಾನು ಚಿಕ್ಕ ಹುಡುಗ ಆಗಿದ್ದಾಗ, ನಾನು ನಮ್ಮ ತಾಯಿ ಗರ್ಭದಿಂದ ಬಂದಾಗ ನಾನು ಕಾಲು ಸರಿಯಾಗಿರಲಿಲ್ಲ, ಹೀಗಿರಲಿಲ್ಲ, ಹೀಗಿತ್ತು, ಅದು ಚೊತ್ತ ಕಾಲು, ಕುಂಟು ಕಾಲು. ಸೊ ಈ ಥರ ಇತ್ತು. ಅದು ಏನು ಅನ್ನಿಸ್ತೋ ಏನೋ, ಮುಂದೆ ನನ್ನ ಮಗ ಇವನು ಹಳೇ ಆಗ್ತಾನೋ ಏನು ಕಥೆನೋ ಗೊತ್ತಿಲ್ಲ. ನಂಗೆ 3 ತಿಂಗಳು 4 ತಿಂಗಳು ಆದಮೇಲೆ ನಮ್ಮ ಅತ್ತೆ ಕರ್ಕೊಂಡೋಗಿ ಮೈಸೂರು KR ಹಾಸ್ಪಿಟ್ಲಲ್ಲಿ ನನ್ನ ಕಾಲನ್ನ ಫ್ರ್ಯಾಕ್ಚರ್ ಆಗಿತ್ತಲ್ಲ, ಕಾಲನ್ನ ಸರಿ ಮಾಡಿಸಿದ್ರು. ಯಾರಿಗೂ ಗೊತ್ತಾಗಲ್ಲ ನನಗೆ ಕಾಲು ಆ ಥರ ಆಗಿತ್ತು ಅಂತ. ನಾನು ಅವ್ರಿಗೆ ಯಾವಾಗ ಹೇಳ್ತಾನಲ್ಲ, ಯಾವಾಗಲೂ ಚಿರುಣಿ ಆಗಿದ್ದೀನಿ. ಸೊ ಇಲ್ಲಿ ಬಂದು ಬೇರೆ ಮನೆ ಮಾಡಿಕೊಂಡು ನಾವು ಜೀವನ ಪ್ರಾರಂಭ ಮಾಡೋಕ್ಕೆ ಶುರು ಮಾಡೋದು. ಮೇಯರ್ ಮುತ್ತಣ್ಣ ಮಾಡ್ತು. ಮೇಯರ್ ಮುತ್ತಣ್ಣದಲ್ಲಿ ಚೆನ್ನಾಗಿ ಬಂತು. ಕಥೆನೇ ತುಂಬ ವೈವಿಧ್ಯವಾದ ಕತೆ. ಸಾಮಾನ್ಯವಾಗಿ ಏನೂ ಇಲ್ಲದ ಬಂದ ಒಬ್ಬ ಯುವಕ ಕಷ್ಟಪಟ್ಟರೆ ಫಲ ಉಂಟು. ಹಳ್ಳಿಯಿಂದ ಬಂದವನು ಇಲ್ಲಿಗೆ ಬಂದು ಮೇಯರ್ ಆಗ್ತಾನ. ನಾವು ಇಟ್ಟಿದ್ದ ಟೈಟ್ಲ್ ಅಷ್ಟೇ, ಮೇಯರ್ ಮುತ್ತಣ್ಣ. ಇದಕ್ಕೆ ಕತೆ ಮಾಡಿದ್ದು ಅದು ದ್ವಾರಕೀಶ ಇಲ್ಲ, ಅವನದು ಟೈಟ್ಲು, ಆ ಟೈಟ್ಲಿಗೆ ತಕ್ಕ ಕತೆ ಎಲ್ಲನೂ ಅಷ್ಟೇ. ಸೊ ಇದು ಆಯಿತು. ಒಂದೇನು ಅಂತ ಹೇಳಿದ್ರೆ, ಇದು ಆಮೇಲೆ ಇದಕ್ಕೆ ಬೇಕಾದ ಪೂರಕವಾದ ಸ್ಕ್ರೀನ್ ಪ್ಲೇ ಅದು ಇದು ಎಲ್ಲನೂ ಡೈರೆಕ್ಟ್ರು ಅವರೆಲ್ಲ ಕೂತ್ಕೊಂಡು ನಾವೆಲ್ಲ ಕೂತ್ಕೊಂಡು ಮಾಡೋದು. ಸೊ ಏನು ಎಲ್ಲನೂ ತುಂಬ ಚೆನ್ನಾಗಿ ಮೂಡಿ ಬಂದ ಹಾಡೋದು. ಮೊದಲನೇ ಹಾಡೇ ಅದು. ಅವನು ಹಳ್ಳಿಯಿಂದ ಬಂದವನು ಎಲ್ಲಿರಬೇಕು ಏನು ಅಂತ ಗೊತ್ತಾಗಲ್ಲ. ಪಟ್ಟಣಕ್ಕೆ ಬಂದ್ಬಿಟ್ಟ. ಪಟ್ಟಣಕ್ಕೆ ಬಂದರೆ ಸ್ನಾನ ಮಾಡಬೇಕಲ್ಲ. ಸ್ನಾನ ಮಾಡೋಕ್ಕೆ ಎಲ್ಲಿ ಒಂದು ಕೊಳ ಕಾಣಿಸ್ತು. ಕೊಳ ಯಾವುದು? HMT ಸ್ವಿಮ್ಮಿಂಗ್ ಪೂಲು. ಅವ್ರಿಗೆ ಅದು ಕೊಳ. ಹಳ್ಳಿಯವನಿಗೆ ಎಲ್ಲಿ ನೀರು ಸೇರಿರುತ್ತೋ ಅದು ಕೊಳ. ಅಲ್ಲೇ ಇದ್ಬಿಟ್ಟು ಇವರು ಒಂದು ಚಿಕ್ಕ ಚಡ್ಡಿ, ಇಲ್ಲಿವರೆಗೂ ಚಡ್ಡಿ ಹಾಕ್ಕೊಂಡಿರ್ತಾರೆ. ಯಾವಾಗಲೂ ನಮಗೆ ಅಣ್ಣನ ಬೇರೆ ಬಾಡಿ ತೋರಿಸ್ಬೇಕು ಅಂತ ಆಸೆ. ನಾವು ಹಲವಾರು ಚಿತ್ರಗಳಲ್ಲಿ ನಮ್ಮ ಗುರುಗಳು ತೋರಿಸ್ಯಾರೆ ಬಾಡಿ.